ಅಂತರ್ಜಾತಿ ಪ್ರೇಮಿಗಳು ವಿವಾಹವಾಗಿ ರಕ್ಷಣೆಯನ್ನ ಕೋರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಮೆಟ್ಟಿಲೇರಿರುವಂತಹ ಘಟನೆ ನಡೆದಿದೆ. ಅಜಯ್ ಹಾಗೂ ಶಾಲಿನಿ ಅಂತರ್ಜಾತಿ ಪ್ರೇಮಿಗಳಾಗಿದ್ದು ಮದುವೆಗೆ ಮನೆಯವರ ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ದೇವಸ್ಥಾನದಲ್ಲಿ ಮದುವೆಯನ್ನ ಮಾಡಿ ರಕ್ಷಣೆಯನ್ನ ನೀಡುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಅಮಟಿಯವರನ್ನ ಭೇಟಿಯಾಗಿ ರಕ್ಷಣೆ ನೀಡುವಂತೆ ಕೋರಿದ್ದಾರೆ. ನಾವು ಸೋಮವಾರ ಬೆಳಗ್ಗೆ ಮದುವೆ ಆಗಿದ್ದು ನಾವು ಸ್ಟೇಷನಿಗೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಆದರೂ ಅಲ್ಲಿ ಎಲ್ಲ ಏನೂ ಇದು ಮಾಡಲಿಲ್ಲ. ಅಂದರೆ ನಿನ್ನೆ ಕರೆಸ್ತೀನಿ ಅಂತ ಹೇಳಿದರು. ನಿನ್ನೆ ಕರ್ಸೋ ಮೂಮೆಂಟಲ್ಲಿ ಅವರು ಒಂದು 100 ಜನ ಬಂದಿದ್ದರು. ಅಂದರೆ ಅವರು ನಮಗೆ ಹೊಡಿಬೇಕು ಸಾಯಿಸಬೇಕು ಅಂತಲೇ ಬಂದಿದ್ದು. ಎಲ್ಲರೂ ಯಾರೂ ಇವ್ರು ಮಾತಾಡ್ಕೊಂಡು ಹೋಗೋಣ ಅಂತ ಯಾರೂ ಬಂದಿರಲಿಲ್ಲ. ಅದಕ್ಕೋಸ್ಕರ ನಾವು ಅಲ್ಲಿ ರಕ್ಷಣೆ ಸಿಗಲ್ಲ ಅನ್ನೋ ಇದಕ್ಕೋಸ್ಕರ ಎಲ್ಲಿ ಹೊಡೆದು ಸಾಯಿಸ್ತಾರೆ ಅಂತ ನಾವಿಲ್ಲಿ ಬಂದಿದ್ದೀವಿ ರಕ್ಷಣೆ ಕೇಳಿಕೊಂಡು. ಇಲ್ಲಿಂದ ನಮಗೇನಾರು ರಕ್ಷಣೆ ಸಿಕ್ಕಿದ್ರೆ ಇಲ್ಲೇ ಸಿಗಬೇಕು, ಇಲ್ಲಾಂದರೆ ನಾವು ಇಲ್ಲೇ ಎಲ್ಲರೂ ಸತ್ತೋಗ್ಬಿಡ್ತೀವಿ ಸರ್. ಅಂದರೆ ನಮ್ಮ ಊರಲ್ಲಿ ಒಬ್ಬರು ಡ್ರೈವರ್ ಇದ್ದರು, ಬಸವರಾಜ್ ಅಂತ, ಅವ್ರ ಊರವರೇ ಒಬ್ಬರು. ಅವರು ಹೋಗಿ ಮನೆಗೆಲ್ಲ ಹೇಳಿ ಈ ಥರ ರಂಪರಮಣ ಮಾಡಿ ಮನೆ 2 ದಿವಸ ಕೂಡಾಕಿ ಹೊಡೆದಿದ್ದಾರೆ ಅವಳಿಗೆ. ಆಮೇಲೆ ಇವಾಗ ಸೋಮವಾರ ಅವಳದು ಲಾಸ್ಟ್ ಇತ್ತು ಕೆಲಸ. ಲಾಸ್ಟ್ ಮಾಡಿ ನೀನು ಮನೆಯಲ್ಲೇ ಇರಬೇಕು ಅಂತ ಹೇಳಿದಾಗ ಅವಳು ಎದುರು ಬಂದಳು ನನ್ನ ಜೊತೆ. ಅವಳೇ ಇಷ್ಟಪಟ್ಟು ನಾನು ಇಷ್ಟಪಟ್ಟು ಮದುವೆ ಆಗಿದ್ದೀವಿ. ಈಗ ಇಲ್ಲೇ ಒಂದು ರಕ್ಷಣೆ ಸಿಗಬೇಕು. ಮನೆಯಲ್ಲಿ ಒಪ್ಪಿಸಿ ಮದುವೆ ಆಗೋಣ ಅಂತ ನಾವಿದ್ವಿ. ಬಟ್ ಆದರೆ ನಮ್ಮ ಮನೆಯಲ್ಲಿ ಅವರು ಬೇರೆ ಇಂಟರ್ ಕ್ಯಾಸ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಬೇರೆ ಕಡೆ ಮದುವೆ ಮಾಡಿಸೋಣ ಅಂತ ನಮ್ಮಿಬ್ಬರನ್ನು ದೂರ ಮಾಡೋಕ್ಕೋಸ್ಕರ ನನಗೆ ಹೊಡೆದು ಮನೆಯಲ್ಲಿ ಚಿತ್ರಹಿಂಸೆ ಕೊಟ್ಟರು. ಅದಕ್ಕೋಸ್ಕರ ನಾನು ಸೋಮವಾರ ಬೆಳಗ್ಗೆ ಬಂದು ಇವ್ರನ್ನ ಮದುವೆ ಆದೆ. ನನ್ನನ್ನು ಯಾರೂ ಹಿಂಸೆ ಮಾಡಿ ಕರ್ಕೊಂಬಂದಿಲ್ಲ. ನಾನೇ ಬಂದು ನನ್ನ ಒಪ್ಪಿಗೆ ಅಂತ ನಾನು ಮದುವೆ ಆಗಿದ್ದೀನಿ. ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ವಿ ನಾವು. ಬಟ್ ನಮ್ಮ ಮನೆಯಿಂದ ತುಂಬ ಜನ ಬಂದಿದ್ದರು. ಅವ್ರನ್ನ ನೋಡೋ ರೀತಿ ನಮಗೆ ಹೊಡೆದು ಸಾಯಿಸೋ ಥರ ಇತ್ತು ಸರ್. ಅದಕ್ಕೋಸ್ಕರ ನಾವು ಇಲ್ಲಿ ಚಿಕ್ಕಮಗಳೂರು ಪೊಲೀಸ್ ಸ್ಟೇಷನ್ಗೆ ನಾವು ರಕ್ಷಣೆ ಕೇಳ್ಕೊಂಡ್ಬಂದಿದ್ದೀವಿ. ದಲಿತ ಸಂಘರ್ಷ ಸಮಿತಿಯ ಮುಖಂಡ ಮರ್ಲೆ ಅಣ್ಣಯ್ಯ ನೇತೃತ್ವದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ಆಗಮಿಸಿದ ಅಂತರ್ಜಾತಿ ಪ್ರೇಮಿಗಳು ದೇವಸ್ಥಾನದಲ್ಲಿ ಮದುವೆಯಾದ ನಂತರವೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಆವರಣದಲ್ಲಿ ಹಾರವನ್ನ ಬದಲಾಯಿಸಿಕೊಂಡು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಘಟನೆ ಸಂಬಂಧ ಮಾಹಿತಿ ಪಡೆದು ಸುದ್ದಿಗಾರರ ಜೊತೆ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಅಮಟಿ, ಅಜಯ್ ಮತ್ತು ಶಾಲಿನಿ ಅಂತರ್ಜಾತಿ ಪ್ರೇಮಿಗಳಾಗಿದ್ದು ಕುಟುಂಬಸ್ಥರು ಮದುವೆಗೆ ವಿರೋಧವನ್ನ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ದೇವಸ್ಥಾನದಲ್ಲಿ ಮದುವೆಯಾಗಿರುವುದಾಗಿ ಮಾಹಿತಿಯನ್ನು ನೀಡಿದ್ರು. ಇವರಿಬ್ಬರು ವಯಸ್ಕರಾಗಿದ್ದು ಕಾನೂನಿನಲ್ಲಿ ಇವರ ವಿವಾಹಕ್ಕೆ ಮಾನ್ಯತೆ ಇದೆ. ಶಾಲಿನಿ ಭದ್ರಾವತಿ ಮೂಲದವರು, ಅಜಯ್ ತರೀಕೆರೆ ತಾಲೂಕು ಲಕ್ಕವಳ್ಳಿ ಸಮೀಪದ ರಂಗೇನಹಳ್ಳಿಯವರಾಗಿದ್ದು ತಮಗೆ ರಕ್ಷಣೆ ಕೊಡಬೇಕು ಅಂತ ತಮ್ಮನ್ನ ಭೇಟಿಯಾಗಿದ್ದಾರೆ. ಅಜಯ್ ಪೋಷಕರು ಮತ್ತು ಶಾಲಿನಿಯವರ ಪೋಷಕರನ್ನ ಕರೆದು ಮಾತನಾಡುವಂತೆ ತರೀಕೆರೆ ಪೊಲೀಸ್ ಠಾಣೆಯ ಠಾಣಾಧಿಕಾರಿಗೆ ಸೂಚನೆ ನೀಡಲಾಗಿದೆ. ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ರು. ಮಂಗಳವಾರದಂದು ಹುಡುಗಿ ಪೋಷಕರು ತರೀಕೆರೆ ಪೊಲೀಸ್ ಠಾಣೆಗೆ ಬಂದಿದ್ದು ಹುಡುಗಿ ಠಾಣೆಗೆ ಬಾರದಿರುವ ಕಾರಣ ಹಿಂದಿರುಗಿರುತ್ತಾರೆ. ಅವರನ್ನ ಮತ್ತೆ ಪೊಲೀಸ್ ಠಾಣೆಗೆ ಕರೆಸಿ ತಿಳುವಳಿಕೆ ನೀಡಲಾಗುವುದು ಅಂತ ಹೇಳಿದ್ರು. 7 ವಯಸ್ಸಿನ ಹುಡುಗ ಅಜಯ್ ಅಂತ ಹೇಳಿ ಮತ್ತೆ ಶಾಲಿನಿ ಅಂತಕ್ಕಂಥ ಹುಡುಗಿ ಅರೌಂಡ್ 20 ವರ್ಷ ಅವ್ರು ಹೇಳಿದ ಪ್ರಕಾರ ಅವ್ರು ಬಂದಿದ್ದಾರೆ. ಅವರು ಇಂಟರ್ ಕ್ಯಾಸ್ಟ್ ಮದುವೆ ಮಾಡ್ಕೊಂಡಿದ್ದಾರೆ. ಹುಡುಗಿ ಬಂದ್ಬಿಟ್ಟು ಭದ್ರಾವತಿಯವರು, ಮತ್ತೆ ಇದು ಹುಡುಗ ಬಂದ್ಬಿಟ್ಟು ನಮ್ಮ ಲಿಮಿಟ್ಸ್ ಲಕ್ಕವಳ್ಳಿ ಲಿಮಿಟ್ಸ್ ರಂಗೇನಹಳ್ಳಿ ಅವರು ಮದುವೆ ಮಾಡ್ಕೊಂಡಿದ್ದೀವಿ ಅಂತ ಬಂದಿದ್ದಾರೆ. ಬಟ್ ಅವರು ಯಾವುದೋ ಒಂದು ಟೆಂಪಲಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವರಿಬ್ಬರು ಮೇಜರ್, ಅವ್ರು ಹೇಳೋ ಪ್ರಕಾರ ಇಬ್ಬರು ಮೇಜರ್ ಇದ್ದಾರೆ. ಸೊ ಮೇಜರು ಅವರು ಮದುವೆ ಮಾಡ್ಕೊಳ್ಳಿಕ್ಕೆ ಎಲ್ಲ ರೀತಿ ಅವರಿಗೆ ಸ್ವಾತಂತ್ರ್ಯ ಇದೆ, ಕಾನೂನು ಪ್ರಕಾರ ಅದು ಸರಿ ಇದೆ. ನಾವು ಅವ್ರಿಗೆ ನಾವು ಈ ಥರ ಮಾಡ್ಕೊಂಡಿದ್ದೀವಿ, ನಮಗೆ ಒಂದು ರಕ್ಷಣೆ ಬೇಕು ಅಂತ ಬಂದಿದ್ದಾರೆ. ಈಗ ಅವ್ರ ಕಡೆದವ್ರು ಯಾರಿದ್ದಾರೆ ಅವ್ರಿಗೆ ಕರೆದ್ಬಿಟ್ಟು ಮಾತಾಡಲಿಕ್ಕೆ ನಮ್ಮ PS ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅದೇನಿದೆ ಅದು ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀವಿ. ಹುಡುಗಿ ಮನೆಯಿಂದ ಸ್ವಲ್ಪ ಬೆದರಿಕೆ ಬಂದಿದೆ, ಗಂಟಿಗೆ ಮತ್ತೆ ಆ ಥರದ್ದು ಏನು ಕಂಡು ಬಂದಿಲ್ಲ. ನಿನ್ನೆ ಅವರು ಹುಡುಗಿ ಮನೆಯವರು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಬಟ್ ಇವರು ಹುಡುಗಿ ಮತ್ತು ಹುಡುಗ ಬಂದಿಲ್ಲ. ಒಂದು 10ರಿಂದ 15 ಜನ ಬಂದಿದ್ರು ಅಂತ ನಮ್ಮ PS ಅವರು ನಮ್ಗೆ ತಿಳಿಸಿದ್ದಾರೆ. ಅವರು ಮಾತಾಡಲಿಕ್ಕೆ ಬಂದಿದ್ರಂತೆ. ಬಟ್ ಇವ್ರ ಕಡೆಯಿಂದ ಏನೂ ರೆಸ್ಪಾನ್ಸ್ ಇರೋದಕ್ಕೆ ಅವ್ರು ಹೋಗಿದ್ದಾರೆ. ಈಗ ಅವ್ರನ್ನ ಕರೆದ್ಬಿಟ್ಟು ತಿಳುವಳಿಕೆ